ಸಿಎಂ ಮುಂದೆ ಈ ಸಚಿವರುಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು ಯಾರ್ಯಾರು ಕಂಡ್ರೆ ಎಂಬಿ ಪಾಟೀಲ್ ಇಬ್ರು ಕೂಡ ಕಿಡಿಕಾರಿದ್ದಾರೆ. ಸುಮ್ಮನೆ ಗೊಂದಲ ಸೃಷ್ಟಿ ಮಾಡ್ತಾ ಇರೋದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಅಂತ ಆಗಬೇಕಿತ್ತು, ಬರೀ ಜಾತಿ ಸಮೀಕ್ಷೆ ಆಗ್ತಾ ಇದೆ ಅಂತ ಇದು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ, ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ ಅನ್ನುವಂಥ ಮಾತನ್ನ ಈಗ ಇಲ್ಲಿ ಸಚಿವರು ಹೇಳ್ಕೊಂಡಿರೋದು. ಡ್ಯಾಮೇಜ್ ಆಗ್ತಾ ಇದೆ, ಹಾಗಾಗಿ ಈ ಸಮೀಕ್ಷೆ ಅಗತ್ಯ ಇತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಚಿವರು. ಕ್ಯಾಬಿನೆಟ್ನಲ್ಲಿ ಡಿಸಿಎಂ ಕೆಲವು ಸಚಿವರಿಂದ ಸಾಲು ಸಾಲು ಪ್ರಶ್ನೆಗಳನ್ನ ಮಾಡಲಾಗಿದೆ. ಖಂಡ್ರೆ ಹಾಗೂ ಎಂಬಿ ಪಾಟೀಲ್ ಇಬ್ಬರು ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಯಲ್ಲಿ ತಮ್ಮ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. 331 ಉಪಜಾತಿಗಳು ಸೇರ್ಪಡೆ ಆಗಿದ್ದು ಹೇಗೆ ಅನ್ನುವಂಥ ಪ್ರಶ್ನೆ. ಸರ್ಕಾರದ ಮಹತ್ವಾಕಾಂಕ್ಷೆಯ ಜಾತಿ ಗಣತಿ ಇದರಲ್ಲಿ ಪ್ರತಿಪಕ್ಷಗಳ ನಾಯಕರಿಗೆ ಆಕ್ರೋಶ ಇದೆ. ಇದೆಲ್ಲ ಒಂದು ಕಡೆ, ಆದರೆ ಅಷ್ಟೇ ಅಲ್ಲ, ಹಲವು ಸಚಿವರ ವಿರೋಧ ಕೂಡ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಈ ಸಭೆ ನಡೀತಲ್ಲ, ಸಭೆಯಲ್ಲಿ ಸಿಎಂ ಮುಂದೆಯೇ ಹಲವು ಸಚಿವರು ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ. 331 ಹೊಸದಾಗಿ ಜಾತಿಗಳ ಸೇರ್ಪಡೆಯಾಗಿದೆ, ಅದು ಹೇಗೆ ಸಾಧ್ಯ? ಇದಕ್ಕೆ ಆಕ್ಷೇಪವನ್ನು ಹಲವರು ವ್ಯಕ್ತಪಡಿಸಿದ್ದಾರೆ. ಹೊಸ ಜಾತಿಗಳ ಸೇರ್ಪಡೆಯಿಂದ ಗೊಂದಲ ಸೃಷ್ಟಿಯಾಗುತ್ತೆ ಅನ್ನುವಂಥದ್ದು ಅವ್ರು ಹೇಳ್ತಾ ಇರೋದು. ಅದರ ಜೊತೆಯಲ್ಲಿ ಈ ಗೊಂದಲವನ್ನು ಸರಿಪಡಿಸದ ಹೊರತು ಜಾತಿ ಗಣತಿ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಗೊಂದಲದ ನಡುವೆ ಜಾತಿ ಗಣತಿ ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಖುದ್ದು ಸಚಿವರೇ ಈಗ ಮಾಡಿರೋದು. ಇದೇ ರೀತಿಯಾಗಿ ಏನಾದರೂ ಮುಂದುವರಿಸಿದ್ರೆ, ಅಂದರೆ ಇದೇ ಜಾತಿ ಗಣತಿಯನ್ನ ಇಂಥ ಗೊಂದಲದಲ್ಲಿ, ಇಂಥ ಸಮಸ್ಯೆಯಲ್ಲಿ ಮುಂದುವರಿಸಿದ್ರೆ ಮುಂದೆ ಸಮಸ್ಯೆ ಆಗಬಹುದು ಅನ್ನುವಂಥದ್ದನ್ನ ಕೂಡ ಸಚಿವರು ಹೇಳಿದ್ದಾರೆ ಅನ್ನುವಂಥ ಮಾಹಿತಿ. ಅನೇಕರು ಇದರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿರೋದು. ಸಿಎಂ ಮುಂದೆ ಈ ಸಚಿವರುಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು ಯಾರ್ಯಾರು ಕಂಡ್ರೆ ಎಂಬಿ ಪಾಟೀಲ್ ಇಬ್ರು ಕೂಡ ಕಿಡಿಕಾರಿದ್ದಾರೆ. ಸುಮ್ಮನೆ ಗೊಂದಲ ಸೃಷ್ಟಿ ಮಾಡ್ತಾ ಇರೋದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಅಂತ ಆಗಬೇಕಿತ್ತು, ಬರೀ ಜಾತಿ ಸಮೀಕ್ಷೆ ಆಗ್ತಾ ಇದೆ ಅಂತ ಇದು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ, ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ ಅನ್ನುವಂಥ ಮಾತನ್ನ ಈಗ ಇಲ್ಲಿ ಸಚಿವರು ಹೇಳ್ಕೊಂಡಿರೋದು. ಡ್ಯಾಮೇಜ್ ಆಗ್ತಾ ಇದೆ, ಹಾಗಾಗಿ ಈ ಸಮೀಕ್ಷೆ ಅಗತ್ಯ ಇತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಚಿವರು. ಕ್ಯಾಬಿನೆಟ್ನಲ್ಲಿ ಡಿಸಿಎಂ ಕೆಲವು ಸಚಿವರಿಂದ ಸಾಲು ಸಾಲು ಪ್ರಶ್ನೆಗಳನ್ನ ಮಾಡಲಾಗಿದೆ. ಖಂಡ್ರೆ ಹಾಗೂ ಎಂಬಿ ಪಾಟೀಲ್ ಇಬ್ಬರು ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಯಲ್ಲಿ ತಮ್ಮ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. 331 ಉಪಜಾತಿಗಳು ಸೇರ್ಪಡೆ ಆಗಿದ್ದು ಹೇಗೆ ಅನ್ನುವಂಥ ಪ್ರಶ್ನೆ. ಸರ್ಕಾರದ ಮಹತ್ವಾಕಾಂಕ್ಷೆಯ ಜಾತಿ ಗಣತಿ ಇದರಲ್ಲಿ ಪ್ರತಿಪಕ್ಷಗಳ ನಾಯಕರಿಗೆ ಆಕ್ರೋಶ ಇದೆ. ಇದೆಲ್ಲ ಒಂದು ಕಡೆ, ಆದರೆ ಅಷ್ಟೇ ಅಲ್ಲ, ಹಲವು ಸಚಿವರ ವಿರೋಧ ಕೂಡ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಈ ಸಭೆ ನಡೀತಲ್ಲ, ಸಭೆಯಲ್ಲಿ ಸಿಎಂ ಮುಂದೆಯೇ ಹಲವು ಸಚಿವರು ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ. 331 ಹೊಸದಾಗಿ ಜಾತಿಗಳ ಸೇರ್ಪಡೆಯಾಗಿದೆ, ಅದು ಹೇಗೆ ಸಾಧ್ಯ? ಇದಕ್ಕೆ ಆಕ್ಷೇಪವನ್ನು ಹಲವರು ವ್ಯಕ್ತಪಡಿಸಿದ್ದಾರೆ. ಹೊಸ ಜಾತಿಗಳ ಸೇರ್ಪಡೆಯಿಂದ ಗೊಂದಲ ಸೃಷ್ಟಿಯಾಗುತ್ತೆ ಅನ್ನುವಂಥದ್ದು ಅವ್ರು ಹೇಳ್ತಾ ಇರೋದು. ಅದರ ಜೊತೆಯಲ್ಲಿ ಈ ಗೊಂದಲವನ್ನು ಸರಿಪಡಿಸದ ಹೊರತು ಜಾತಿ ಗಣತಿ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಗೊಂದಲದ ನಡುವೆ ಜಾತಿ ಗಣತಿ ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಖುದ್ದು ಸಚಿವರೇ ಈಗ ಮಾಡಿರೋದು. ಇದೇ ರೀತಿಯಾಗಿ ಏನಾದರೂ ಮುಂದುವರಿಸಿದ್ರೆ, ಅಂದರೆ ಇದೇ ಜಾತಿ ಗಣತಿಯನ್ನ ಇಂಥ ಗೊಂದಲದಲ್ಲಿ, ಇಂಥ ಸಮಸ್ಯೆಯಲ್ಲಿ ಮುಂದುವರಿಸಿದ್ರೆ ಮುಂದೆ ಸಮಸ್ಯೆ ಆಗಬಹುದು ಅನ್ನುವಂಥದ್ದನ್ನ ಕೂಡ ಸಚಿವರು ಹೇಳಿದ್ದಾರೆ ಅನ್ನುವಂಥ ಮಾಹಿತಿ. ಅನೇಕರು ಇದರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿರೋದು. ಸಿಎಂ ಮುಂದೆ ಈ ಸಚಿವರುಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು ಯಾರ್ಯಾರು ಕಂಡ್ರೆ
MB ಪಾಟೀಲ್ ಇಬ್ರು ಕೂಡ ಕಿಡಿಕಾರಿದ್ದಾರೆ. ಸುಮ್ಮನೆ ಗೊಂದಲ ಸೃಷ್ಟಿ ಮಾಡ್ತಾ ಇರೋದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಅಂತ ಆಗಬೇಕಿತ್ತು, ಬರೀ ಜಾತಿ ಸಮೀಕ್ಷೆ ಆಗ್ತಾ ಇದೆ ಅಂತ ಇದು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ ಅನ್ನುವಂಥ ಮಾತನ್ನ ಈಗ ಇಲ್ಲಿ ಸಚಿವರು ಹೇಳ್ಕೊಂಡಿರೋದು. ಡ್ಯಾಮೇಜ್ ಆಗ್ತಾ ಇದೆ, ಹಾಗಾಗಿ ಈ ಸಮೀಕ್ಷೆ ಅಗತ್ಯ ಇತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಚಿವರು. ಕ್ಯಾಬಿನೆಟ್ನಲ್ಲಿ DCM ಕೆಲವು ಸಚಿವರಿಂದ ಸಾಲು ಸಾಲು ಪ್ರಶ್ನೆಗಳನ್ನ ಮಾಡಲಾಗಿದೆ. ಖಂಡ್ರೆ ಹಾಗೂ MB ಪಾಟೀಲ್ ಇಬ್ಬರು ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಯಲ್ಲಿ ತಮ್ಮ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. 331 ಉಪಜಾತಿಗಳು ಸೇರ್ಪಡೆ ಆಗಿದ್ದು ಹೇಗೆ ಅನ್ನುವಂಥ ಪ್ರಶ್ನೆ. ಸರ್ಕಾರದ ಮಹತ್ವಾಕಾಂಕ್ಷೆಯ ಜಾತಿ ಗಣತಿ ಇದರಲ್ಲಿ ಪ್ರತಿಪಕ್ಷಗಳ ನಾಯಕರಿಗೆ ಆಕ್ರೋಶ ಇದೆ. ಇದೆಲ್ಲ ಒಂದು ಕಡೆ, ಆದರೆ ಅಷ್ಟೇ ಅಲ್ಲ, ಹಲವು ಸಚಿವರ ವಿರೋಧ ಕೂಡ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಈ ಸಭೆ ನಡೀತಲ್ಲ, ಸಭೆಯಲ್ಲಿ CM ಮುಂದೆಯೇ ಹಲವು ಸಚಿವರು ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ. 331 ಹೊಸದಾಗಿ ಜಾತಿಗಳ ಸೇರ್ಪಡೆಯಾಗಿದೆ, ಅದು ಹೇಗೆ ಸಾಧ್ಯ? ಇದಕ್ಕೆ ಆಕ್ಷೇಪವನ್ನು ಹಲವರು ವ್ಯಕ್ತಪಡಿಸಿದ್ದಾರೆ. ಹೊಸ ಜಾತಿಗಳ ಸೇರ್ಪಡೆಯಿಂದ ಗೊಂದಲ ಸೃಷ್ಟಿಯಾಗುತ್ತೆ ಅನ್ನುವಂಥದ್ದು ಅವ್ರು ಹೇಳ್ತಾ ಇರೋದು. ಅದರ ಜೊತೆಯಲ್ಲಿ ಈ ಗೊಂದಲವನ್ನು ಸರಿಪಡಿಸದ ಹೊರತು ಜಾತಿ ಗಣತಿ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಗೊಂದಲದ ನಡುವೆ ಜಾತಿ ಗಣತಿ ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಖುದ್ದು ಸಚಿವರೇ ಈಗ ಮಾಡಿರೋದು. ಇದೇ ರೀತಿಯಾಗಿ ಏನಾದರೂ ಮುಂದುವರಿಸಿದ್ರೆ, ಅಂದರೆ ಇದೇ ಜಾತಿ ಗಣತಿಯನ್ನ ಇಂಥ ಗೊಂದಲದಲ್ಲಿ, ಇಂಥ ಸಮಸ್ಯೆಯಲ್ಲಿ ಮುಂದುವರಿಸಿದ್ರೆ ಮುಂದೆ ಸಮಸ್ಯೆ ಆಗಬಹುದು ಅನ್ನುವಂಥದ್ದನ್ನ ಕೂಡ ಸಚಿವರು ಹೇಳಿದ್ದಾರೆ ಅನ್ನುವಂಥ ಮಾಹಿತಿ. ಅನೇಕರು ಇದರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿರೋದು. CM ಮುಂದೆ ಈ ಸಚಿವರುಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ಯಾರ್ಯಾರು? ಖಂಡ್ರೆ, MB ಪಾಟೀಲ್ ಇಬ್ರು ಕೂಡ ಕಿಡಿಕಾರಿದ್ದಾರೆ. ಸುಮ್ಮನೆ ಗೊಂದಲ ಸೃಷ್ಟಿ ಮಾಡ್ತಾ ಇರೋದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಅಂತ ಆಗಬೇಕಿತ್ತು, ಬರೀ ಜಾತಿ ಸಮೀಕ್ಷೆ ಆಗ್ತಾ ಇದೆ ಅಂತ ಇದು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ ಅನ್ನುವಂಥ ಮಾತನ್ನ ಈಗ ಇಲ್ಲಿ ಸಚಿವರು ಹೇಳ್ಕೊಂಡಿರೋದು. ಡ್ಯಾಮೇಜ್ ಆಗ್ತಾ ಇದೆ, ಹಾಗಾಗಿ ಈ ಸಮೀಕ್ಷೆ ಅಗತ್ಯ ಇತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಚಿವರು. ಕ್ಯಾಬಿನೆಟ್ನಲ್ಲಿ DCM ಕೆಲವು ಸಚಿವರಿಂದ ಸಾಲು ಸಾಲು ಪ್ರಶ್ನೆಗಳನ್ನ ಮಾಡಲಾಗಿದೆ. ಖಂಡ್ರೆ ಹಾಗೂ MB ಪಾಟೀಲ್ ಇಬ್ಬರು ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಯಲ್ಲಿ ತಮ್ಮ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. 331 ಉಪಜಾತಿಗಳು ಸೇರ್ಪಡೆ ಆಗಿದ್ದು ಹೇಗೆ ಅನ್ನುವಂಥ ಪ್ರಶ್ನೆ. ಸರ್ಕಾರದ ಮಹತ್ವಾಕಾಂಕ್ಷೆಯ ಜಾತಿ ಗಣತಿ ಇದರಲ್ಲಿ ಪ್ರತಿಪಕ್ಷಗಳ ನಾಯಕರಿಗೆ ಆಕ್ರೋಶ ಇದೆ. ಇದೆಲ್ಲ ಒಂದು ಕಡೆ, ಆದರೆ ಅಷ್ಟೇ ಅಲ್ಲ, ಹಲವು ಸಚಿವರ ವಿರೋಧ ಕೂಡ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಈ ಸಭೆ ನಡೀತಲ್ಲ, ಸಭೆಯಲ್ಲಿ CM ಮುಂದೆಯೇ ಹಲವು ಸಚಿವರು ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ. 331 ಹೊಸದಾಗಿ ಜಾತಿಗಳ ಸೇರ್ಪಡೆಯಾಗಿದೆ, ಅದು ಹೇಗೆ ಸಾಧ್ಯ? ಇದಕ್ಕೆ ಆಕ್ಷೇಪವನ್ನು ಹಲವರು ವ್ಯಕ್ತಪಡಿಸಿದ್ದಾರೆ. ಹೊಸ ಜಾತಿಗಳ ಸೇರ್ಪಡೆಯಿಂದ ಗೊಂದಲ ಸೃಷ್ಟಿಯಾಗುತ್ತೆ ಅನ್ನುವಂಥದ್ದು ಅವ್ರು ಹೇಳ್ತಾ ಇರೋದು. ಅದರ ಜೊತೆಯಲ್ಲಿ ಈ ಗೊಂದಲವನ್ನು ಸರಿಪಡಿಸದ ಹೊರತು ಜಾತಿ ಗಣತಿ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಗೊಂದಲದ ನಡುವೆ ಜಾತಿ ಗಣತಿ ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಖುದ್ದು ಸಚಿವರೇ ಈಗ ಮಾಡಿರೋದು. ಇದೇ ರೀತಿಯಾಗಿ ಏನಾದರೂ ಮುಂದುವರಿಸಿದ್ರೆ, ಅಂದರೆ ಇದೇ ಜಾತಿ ಗಣತಿಯನ್ನ ಇಂಥ ಗೊಂದಲದಲ್ಲಿ, ಇಂಥ ಸಮಸ್ಯೆಯಲ್ಲಿ ಮುಂದುವರಿಸಿದ್ರೆ ಮುಂದೆ ಸಮಸ್ಯೆ ಆಗಬಹುದು ಅನ್ನುವಂಥದ್ದನ್ನ ಕೂಡ ಸಚಿವರು ಹೇಳಿದ್ದಾರೆ ಅನ್ನುವಂಥ ಮಾಹಿತಿ. ಅನೇಕರು ಇದರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿರೋದು.